ಮಾಲ್ಗೆ ಏನಾದರೂ ಗಾಡಿ ತೊಗೊಬಂದರೆ ಪಾರ್ಕಿಂಗ್ ಚಾರ್ಜ್ ಎಷ್ಟಾಗುತ್ತೆ ಅನ್ನೋದೇ ಭಯ ಕಾಡ್ತಿರುತ್ತೆ. ಎಷ್ಟಾಯ್ತಣ್ಣ ಸರ್? 60. ಇವತ್ತು ಟಿಕೆಟ್ಗೆ 31 ರೂಪಾಯಿ ಕೊಟ್ಟಿದ್ದೀನಿ ನಾನು. ಪಾರ್ಕಿಂಗ್ 60 ರೂಪಾಯಿ ಆಯಿತು. ಬರೀ 31 ರೂಪಾಯಿ ಮೂವಿ ಹೆಂಗೆ ನೋಡಿದೆ ಅಂತ ನೀವು ಕೇಳ್ಬೋದು. ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಏನಾದರೂ 349 ರೂಪಾಯಿ ಕೊಟ್ಟು ಐನಾಕ್ಸ್ ಪಾಸ್ಪೋರ್ಟ್ ತೊಗೊಳ್ತಿದ್ದೀರಾ ಅಂದರೆ ಹುಷಾರಾಗಿರಬೇಕು. ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಟೈಮ್ ಸರಿಯಾಗಿ 10 ಗಂಟೆ. ಜೋರು ಮಳೆ. ಆ್ಯಕ್ಚುಲಿ ಮಳೆ ಬಂದು ನಿಂತೋಗಿದೆ, ಹನಿ ಉದುರ್ತಾ ಇದೆ. ಹಾಗೆ ಮನೇಲಿ ಬೋರ್ ಆಗ್ತಾಯಿತ್ತು. ಸರಿ ಮೂವೀಸ್ ಯಾವುದಾದ್ರು ಹೋಗೋಣ ಅಂದ್ಬಿಟ್ಟು ಹೇಗಿದ್ರು ರೀಸೆಂಟಾಗಿ PVRನಲ್ಲಿ ಒಂದು ಪಾಸ್ ಪರ್ಚೇಸ್ ಮಾಡಿದ್ದೆ 349 ರೂಪಾಯಿ ಕೊಟ್ಟು. ಬಟ್ ತೊಗೊಂಡ್ಮೇಲೆ ಮುಂಚೆ ಹೇಳಿದರು 350 ರೂಪಾಯಿ ಅಷ್ಟೇ ಪೇ ಮಾಡಬೇಕು ನೀವು, ಸೊ 4 ಮೂವಿ ನೋಡ್ಬೋದು ಅಂತ. ನಮಗೂ ಅಷ್ಟೇ ಅಲ್ವಾ, ಸರಿ ಸೇವಿಂಗ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ತೊಗೊಂಡೆ. ಸರಿ ಆಯಿತು, ತೊಗೊಂಡ್ಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಯೂಸ್ ಮಾಡೋಣ ಅಂತ ನೋಡಿದ್ರೆ ಆಮೇಲೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗ್ತಿದ್ದಾರೆ. ಯಾಕಪ್ಪ ಎಕ್ಸ್ಟ್ರಾ ಆಗ್ತಿದೆಯಾ ಅಂದರೆ ಆನ್ಲೈನ್ ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಚಾರ್ಜ್ ಹಾಕ್ಕೊಂಡ್ರು. ಸೊ ನಿಮಗೆ 4 ಟಿಕೆಟ್ಸ್ ಫ್ರೀ ಇರುತ್ತೆ, ಬಟ್ ಆನ್ಲೈನ್ ಚಾರ್ಜಸ್ ಎಷ್ಟಿರುತ್ತೆ. ಸೊ ಬಟ್ ಇದೇನು ಅಂದರೆ ನಿಮಗೆ ಮುಂಚೆ ಹೇಳೋದಿಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದ್ಬಿಟ್ಟು ಲಾಸ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನೇನು ಅಂತ. ಸೊ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಅಂತ ನಿಮಗೆ ಸಿಂಪಲ್ಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಫಸ್ಟು ನಿಮಗೆ. ಸೊ ಈ ಪಾಸ್ ಬಂದ್ಬಿಟ್ಟು ನಿಮಗೆ ಬೇಸಿಕ್ ಲೈಕ್ ಎಕ್ಸಿಕ್ಯೂಟಿವ್ ಸೀಟ್ಗಳು ಮಾತ್ರ ನಿಮಗೆ ಬುಕ್ಕಿಂಗ್ ಆಗುತ್ತೆ. ಸೊ ಬಟ್ ಯಾವುದೇ ರೀತಿ ಪ್ರೀಮಿಯಮ್ ಆಗಿರ್ಬೋದು, ಗೋಲ್ಡ್ ಕ್ಲಾಸ್ ಆಗಿರ್ಬೋದು ನೀವು ಮಾಡೋದಕ್ಕಾಗೋದಿಲ್ಲ. ಸೊ ಇನ್ನೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಅಂದರೆ ನೀವು ರಿಕ್ಲೈನರ್ ಸೀಟ್ಗಳನ್ನ ಬುಕ್ ಮಾಡೋದಕ್ಕಾಗೋದಿಲ್ಲ ಇದರಲ್ಲಿ. 3ನೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಂದ್ಬಿಟ್ಟು PXL ಸ್ಕ್ರೀನ್ ಅಂತ ಬರುತ್ತೆ, ನಿಮಗೆ ಬಿಗ್ ಸ್ಕ್ರೀನ್ ಬರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಸ್ಪೆಷಲ್ ಶೋ ಆಗ್ತಾ ಇರ್ತಾರೆ. ಸೊ ಆ ಶೋಗಳಿಗೆ ನಿಮಗೆ ಈ ಟಿಕೆಟ್ ಅಲೋ ಮಾಡೋದಿಲ್ಲ. ಸೊ ಮುಂಚೆನೇ ನೀವು ಟಿಕೆಟ್ ಮಾಡಬೇಕಾದ್ರೆ ನೀವು ಚೆಕ್ ಮಾಡಿ ನೀವು ಹೋಗೋದು ಬೆಟರು. ಮತ್ತು ಇನ್ನೊಂದೇನು ಅಂದರೆ ಮೈನಾಗಿ ನಿಮಗೆ ಬಂದ್ಬಿಟ್ಟು ಮಂಡೇ ಟು ಟ್ಯೂಸ್ಡೇ ಮಾತ್ರ ಇದು ಅವೈಲೇಬಲ್ ಇರುತ್ತೆ, ವೀಕೆಂಡಲ್ಲಿ ನಿಮಗೆ ಅವೈಲೇಬಲ್ ಇರೋದಿಲ್ಲ. ಸೊ ಮಂಡೇ ಟು ಟ್ಯೂಸ್ಡೇ ಯಾವ ಟೈಮಿಂಗ್ಸಲ್ಲಾದರೂ ಬೇಕಾದರೂ ನೀವು ಹೋಗಿ ನೋಡ್ಕೊಂಬರ್ಬೋದು. ಸೊ ಇದು ಮೈನು. ಸೊ ಇಷ್ಟನ್ನ ಮಾತ್ರ ನಿಮಗೆ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ. ಬಟ್ ಎಕ್ಸ್ಟ್ರಾ ಮೇಂಟೆನೆನ್ಸ್ ಚಾರ್ಜ್ ಆಗಿರ್ಬೋದು, ಆನ್ಲೈನ್ ಮೇಂಟೆನೆನ್ಸ್ ಚಾರ್ಜ್ ಆಗಿರ್ಬೋದು ನಿಮ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಎಷ್ಟಾಗುತ್ತೆ ಅನ್ನೋದು ನಾನು ನಿಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಂದು ಫಸ್ಟ್ ಟಿಕೆಟ್ ಬುಕ್ಕಿಂಗ್ಗೆ ನನಗೆ 37 ರೂಪಾಯಿ ನನಗೆ ಕಟ್ಟಾಯಿತು. ಸೊ ಸೆಕೆಂಡ್ ಬುಕ್ಕಿಂಗ್ಗೆ ಬಂದು 31 ರೂಪಾಯಿ ಕಟ್ಟಾಯಿತು. ಇವಾಗ ನಾನು 3ನೇ ಬುಕ್ಕಿಂಗ್ ಮಾಡಿದಾಗಲೂ ನನಗೆ 31 ರೂಪಾಯಿ ಕಟ್ಟಾಯಿತು. ಲೈಕ್ ಟಿಕೆಟ್ ಫೇರ್ ಮೇಲೆ ನಿಮಗೆ ಚಾರ್ಜಸ್ ಏನಿದೆ, ನಿಮಗೆ ಮೇಂಟೆನೆನ್ಸ್ ಚಾರ್ಜ್ ಏನಿರುತ್ತೆ ಅದು ನಿಮಗೆ ಕಟ್ ಆಗ್ತಾ ಬರುತ್ತೆ. ಸೊ ಟೋಟಲಾಗಿ ಎಷ್ಟಾಗುತ್ತೆ ಅಂದ್ಬಿಟ್ಟು ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಇನಿಷಿಯಲಾಗಿ ನಾವು 349 ರೂಪಾಯಿ ನಾವು ಪೇ ಮಾಡಿರ್ತೀವಿ. ಸೊ ಬೇಸಿಕ್ ಅಮೌಂಟ್ ನಾವು 31 ರೂಪೀಸ್ ಲೆಕ್ಕ ಹಾಕ್ಕೊಂಡ್ರು 4 ಮೂವೀಸ್ಗೆ ಬಂದುಬಿಟ್ಟು. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 480 ರೂಪೀಸ್ ಆಗುತ್ತೆ. ಸೊ 480 ಡಿವೈಡೆಡ್ ಬೈ ಆಲ್ಮೋಸ್ಟ್ 4 ಮಾಡಿದ್ರು ನಮಗೆ ಈಚ್ ಟಿಕೆಟ್ ಬಂದು 120 ರೂಪಾಯಿ ಆಗುತ್ತೆ. ಸೊ ಕಂಪ್ಯಾರಿಟಿವ್ಲಿ ನಾವು 200 ರೂಪಾಯಿ ಟಿಕೆಟ್ ಮಿನಿಮಮ್ ಬುಕ್ ಮಾಡಿದ್ರು ಕೂಡ ನಮಗೆ ಇದರಲ್ಲಿ ಸೇವಿಂಗ್ಸೇ ಜಾಸ್ತಿ ಇರುತ್ತೆ. ಬೇಸಿಕ್ಕಾಗಿ ಐನಾಕ್ಸು ಮತ್ತು PVRಗಳು ಆಲ್ಮೋಸ್ಟ್ ಮಾಲಲ್ಲೇ ಇರೋದ್ರಿಂದ ನಮಗೆ ಪಾರ್ಕಿಂಗ್ ಚಾರ್ಜಸ್ ಅನ್ನೋದು ಜಾಸ್ತಿ ಬೀಳುತ್ತೆ. ಸೊ ನಾವು ಹೇಗೆ ಕಂಪೇರ್ ಮಾಡಿಕೊಂಡ್ರೂ ಮೂವಿ ರೆಗ್ಯುಲರ್ ಚಾರ್ಜಸ್ಗೆ ಆಗುತ್ತೆ, ಲೈಕ್ ನಾರ್ಮಲ್ ಹೊರಗಡೆ ಥಿಯೇಟರ್ಗಳಲ್ಲಿ ನೋಡೋ ಚಾರ್ಜಸ್ಗಳೇ ಆಗುತ್ತೆ. ಬಟ್ ಮಾಲಲ್ಲಿ ತುಂಬ ಮೂವೀಸ್ ನೋಡೋರಿಗೆ ಈ ಟಿಕೆಟ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಪ್ರೈಸ್ ಕೂಡ ಒಳ್ಳೆ ಬೆನಿಫಿಟ್ ಆಗುತ್ತೆ. ಬಟ್ ಅಡ್ವೈಸ್ ಏನು ಅಂದರೆ ಬಂದ್ವಾ ಮೂವಿ ನೋಡಿದ್ವಾ ಕೂತ್ಕೊಂಡ್ವಾ ಎದ್ದೋದ್ವಾ ಅಂತಿರಬೇಕು. ಅಪ್ಪಿ ಫುಡ್ ಕೌಂಟರ್ಗೆ ಏನಾದರೂ ಹೋಗ್ಬಿಟ್ರೆ ಸೊ ಏನಿಲ್ಲ, ಒಂದು ಮೂವಿ ನೋಡೋ ಚಾರ್ಜಸ್ ಎಲ್ಲನೂ ಎಲ್ಲರೂ ಅವ್ರು ನಮಗೆ ಬ್ಲೇಡ್ ಹಾಕ್ಬಿಡ್ತಾರೆ. ಸೊ ಮಾಲಲ್ಲಿ ಹಾಗೇ ಇರುತ್ತೆ, ಫುಡ್ ಚಾರ್ಜಸ್ ಎಲ್ಲ ಜಾಸ್ತಿನೇ ಇರುತ್ತೆ ಮಾಲ್ಗಳಲ್ಲಿ. ಅಂತೂ ಇಂತೂ ಮಳೆಯಲ್ಲಿ ತಪ್ಪಿಸ್ಕೊಂಡು ಮಾಲಿಗೆ ಬಂದಾಯಿತು. ಸೊ ಇವತ್ತು ನಾನು 3ನೇ ಟಿಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಂಗೆ ತಿಳಿದು ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಮಾಲಲ್ಲಿ ಮೂವಿ ತುಂಬ ನೋಡೋರಿಗೆ. ಬಟ್ ಚಾರ್ಜಸ್ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬ ಕಡಿಮೆ ಇರುತ್ತೆ ರೆಗ್ಯುಲರ್ ಕಂಪೇರ್ ಮಾಡಿಕೊಂಡ್ರೆ. ಸೊ ಬಟ್ ತೊಗೊಳೋದಕ್ಕಿಂತ ಮುಂಚೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ನೋಡ್ಬಿಟ್ಟು ನೀವು ತೊಗೊಂಡ್ರೆ ಬೆಟರ್ ಅಂತ ನನ್ನ ಅಭಿಪ್ರಾಯ. ಸೊ ಈ ನಮಗೋಸ್ಕರ ಹಾಲ್ ಬಂದ್ಬಿಟ್ಟು ಫುಲ್ಲು ಖಾಲಿ ಹೊಡಿತಾ ಇದೆ. ಸೊ ನಮಗೋಸ್ಕರನೇ ಶೋ ಹಾಕಿದ್ದಾರೆ ಅಂತ ಅನ್ನಿಸ್ತಿದೆ. ಸರ್ 60. ಹೇಳಿದ್ನಲ್ಲ, ಸೊ ಪಾರ್ಕಿಂಗ್ ಚಾರ್ಜಸ್ಸೇ ಕಡಿಮೆ, ಬಟ್ ಮಂತ್ಲಿ ತುಂಬ ಕಡಿಮೆ ಇದೆ. ನೀವೇನಾದರೂ ಮಾಲ್ ಆಫ್ ಏಷ್ಯಾ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನಿಮಗೆ ಬ್ಲೇಡ್ ಹಾಕ್ಬಿಡ್ತಾರೆ. ಸೊ ನೋಡ್ಕೊಳ್ಳಿ, ಪಾರ್ಕಿಂಗ್ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ಮೂವಿ ಟಿಕೆಟ್ಗಿಂತ ಅಲ್ಲೇ ಜಾಸ್ತಿ ಇರುತ್ತೆ. ಸೊ ಲಾಸ್ಟ್ ಟೈಮ್ ಮಾಲ್ ಆಫ್ ಏಷ್ಯಾ ಹೋದಾಗ ನಾನು 140 ರೂಪಾಯಿ ಪಾರ್ಕಿಂಗ್ ಚಾರ್ಜೇ ಕಟ್ಟಿದ್ದೀನಿ. ಸೊ ಏನಾದರೂ ಟಿಕೆಟ್ ಲಾಸ್ ಮಾಡಿಕೊಂಡ್ರೆ ನೀವು ಸೊ ಮತ್ತೆ ನೀವು 200 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ಇದೊಂದು ನಮಗೆ ಡಿಸ್ಅಡ್ವಾಂಟೇಜಸ್ಸು ಮಾಲ್ಗಳಲ್ಲಿ. ರಾತ್ರಿ ಹೊತ್ತೇನೋ ನೀವು ನಾಯಿಗಳನ್ನ ನೋಡಿದ್ರೆ ಗಾಡಿ ಸ್ಲೋ ಮಾಡಿಬಿಡಿ, ಏನೂ ಮಾಡೋದಿಲ್ಲ. ಅದಾದಮೇಲೆ ನಿಧಾನಕ್ಕೆ ಹೋಗ್ಬಿಡಿ. ಅಪ್ಪಿ ನೀವೇನಾದರೂ ಫಾಸ್ಟಾಗಿ ಹೋದರೆ ಮುಗೀತು ನಿಮ್ಮ ಕತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.